ಯಪ್ಪ ಗೈಸ್ ನಂಗೊಬ್ರು ಫಾಲೋ ಮಾಡಿ ಇಲ್ಲೆಲ್ಲ ಇಂಡಿಯಾ ಥರ ಕೈ ಹಾಕಿ ಕ್ರಾಸ್ ಮಾಡೋದು ಇನ್ನೊಂದು ಕ್ಯಾಂಪಸ್ ಇದೆ. ನಂದು ಕ್ವೀನ್ಸ್ ಬಿಲ್ಡಿಂಗ್ ಇನ್ ಡಿಗ್ಬೈ ಸ್ಟೂವರ್ಟ್ ಅಲ್ವಾ. ಫಸ್ಟ್ ಫ್ಯೂ ಡೇಸ್ ಏನು ಗೊತ್ತಾಗಲ್ಲ, ಕೇಳೋಣ ಹೆಂಗಿರುತ್ತೆ ಅಂತ. ಆಮೇಲೆ ನಾನೇ ಹೋಗ್ತೀನಿ ಒಬ್ಳೆ, ನೋ ಪ್ರಾಬ್ಲಮ್. ಅದರಲ್ಲಿ ನಾನು ಇಳ್ಕೊಂಡಿದ್ದೀನಿ. ಇಲ್ಲಿ ನನ್ನ ಫ್ರೆಂಡ್ ಒಬ್ಳು ಮೆಗ್ಡಿಯಲ್ಲಿ ವರ್ಕ್ ಮಾಡ್ತಾಳೆ. ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನನ್ನ ಫಸ್ಟ್ ಡೇ ಆಫ್ ಕಾಲೇಜ್ ಆಗಿರುತ್ತೆ. ಸೊ ಬೆಳಿಗ್ಗೆ ಬೇಗ ಎದ್ದು ಕಾಫಿ ಕುಡಿತಾ ಹಾಗೆ ಹೊರಗೆ ನೋಡ್ತೀನಿ, ಪೊಲೀಸ್ ಇದ್ದಾರೆ ಮತ್ತು ಆ್ಯಂಬುಲೆನ್ಸ್ ಎಲ್ಲ ಬಂದಿದೆ. ನಾನು ಏನಪ್ಪ ಆಗಿರುತ್ತೆ ಅಂತ ಅಂದ್ಕೊಂಡು ಆಮೇಲೆ ನನಗೆ ಆಗಬೇಕು ಸುಮ್ಮನೆ ಅಂತ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಹಲೋ ಎವ್ರಿವನ್, ಹಾಯ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ, ನಾನು ಕಾಲೇಜ್ಗೆ ಹೋಗಿ ಎನ್ರೋಲ್ಮೆಂಟ್ ಮಾಡಿಸ್ಕೊಂಡು ಬಂದಿದ್ದೆ. ಈ ವಿಡಿಯೋದಲ್ಲಿ ನಾನು ಫಸ್ಟ್ ಡೇ ಆಫ್ ಮೈ ಕಾಲೇಜ್ ಅಂದರೆ ಟೈಮ್ ಟೇಬಲ್ ಕೊಟ್ಟಿರ್ತಾರೆ, ಅದರ ಅಕಾರ್ಡಿಂಗ್ ಇವತ್ತು ನನ್ನ ಫಸ್ಟ್ ಡೇ ಆಫ್ ಕಾಲೇಜ್ ಹೆಂಗಿರುತ್ತೆ ಏನು ಅಂತ ಐಡಿಯಾ ಇಲ್ಲ. ಬಟ್ ಇವತ್ತು ನನ್ನ ಕ್ಲಾಸ್ಮೇಟ್ಸ್ನ ನೋಡೋ ಅವಕಾಶ ಇರುತ್ತೆ. ಬನ್ನಿ ನೋಡೋಣ ಹೆಂಗಿರ್ತಾರೆ, ಏನು ಕತೆ ಅಂತ. ನನಗೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ. ಬಟ್ ಬ್ಯಾಂಗ್ಳೂರಲ್ಲಿ ನಾನು ಹೋಗೋ ಕಾಲೇಜ್ ಥರ ಏನು ಎಕ್ಸೈಟ್ಮೆಂಟ್ ಇಲ್ಲ. ಇಲ್ಲಿ ನನಗೆ ಗೊತ್ತು, ಇಲ್ಲಿ ಡಿಫ್ರೆಂಟ್ ನೇಷನ್, ಡಿಫ್ರೆಂಟ್ ಕಂಟ್ರೀಸಿಂದ ಬಂದಿರೋದ್ರಿಂದ ಅವ್ರ ಮೆಂಟಾಲಿಟಿ ಬೇರೆ ಥರ ಇರುತ್ತೆ. ಬಟ್ ಇದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ನೋಡೋಣ. ನನಗನ್ಸೋ ಪ್ರಕಾರ ನನಗೆ ಕಾಲೇಜ್ಗೆ ಹೋಗೋ ಮೋಟಿವೇಶನ್ ಕೊಡೋ ಯಾವ ಹುಡುಗನೂ ಇಲ್ಲ ಅಂತ ಅಂದ್ಕೊತೀನಿ ಇಲ್ಲಿ. ನೋಡೋಣ, ನಮ್ಮಪ್ಪ ಅಮ್ಮ ಅದಕ್ಕೆ ಕಳಿಸಿಲ್ಲ. ಸೊ ಲೆಟ್ಸ್ ಫೋಕಸ್ ಆನ್ ವಾಟ್ ಐ ಹ್ಯಾವ್ ಕಮ್. ಎನಿವೇಸ್ ಬನ್ನಿ ಇವಾಗ ಹೋಗೋಣ ಕಾಲೇಜಿಗೆ. ಇಲ್ಲಿಂದ ನಾನು ಬಸ್ ತೊಗೊಂಡು ಹೋಗ್ತಾ ಇದ್ದೀನಿ ಕಾಲೇಜಿಗೆ. 2-3 ಬಸ್ಸಸ್ ಚೇಂಜ್ ಮಾಡೋಕ್ಕಿದೆ. ತುಂಬ ಹೆಕ್ಟಿಕ್ ಜರ್ನಿ ಆಗೋಕ್ಕಿದೆ ನನಗೆ. ಬಟ್ ಎನಿವೇಸ್ ಲೆಟ್ಸ್ ಡೂ, ಏನೂ ಮಾಡೋಕ್ಕಾಗಲ್ಲ. 1.75 ಪೌಂಡ್ಸ್ ಏನೋ ಆಗುತ್ತೆ. ಬನ್ನಿ ನೋಡೋಣ, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕೂಡ ಜೊತೆಗೆ. ಹೋಲ್ ವೇಯಲ್ಲಿ ನಾನು ಅಷ್ಟು ಮಾತಾಡೋಕ್ಕಾಗಲ್ಲ, ಬಿಕಾಸ್ ತುಂಬ ನಿಂತು ಚೇಂಜ್ ಮಾಡಿ ಬಸ್ಸಸ್ ಚೇಂಜ್ ಮಾಡಿ ಹೋಗಬೇಕಾಗತ್ತೆ. ಅಲ್ಲಿ ಇಲ್ಲಿ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಎನಿವೇಸ್ ಹೋಗೋಣ ಬನ್ನಿ. ನಾನು ಎಕ್ಸ್ಪೀರಿಯನ್ಸ್ ಕೂಡ ಅಟ್ ದ ಎಂಡ್ ಹೇಳ್ತೀನಿ ಹೆಂಗಿತ್ತು ನನ್ನ ಕಾಲೇಜ್ ಅಂತ. But anyways guys, I'm not interested to go to college and I regret coming to UK. ಇದ್ರದ್ದು ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಹೌ ಐ ಆಮ್ ರಿಗ್ರೆಟಿಂಗ್ ಹಿಯರ್ ಕಮಿಂಗ್ ಟು UK. ವೈ ಡಿಡ್ ಐ ಟೇಕ್ ಅ ಡಿಸಿಷನ್ ಟು ಕಮ್ ಟು UK ಫಸ್ಟ್ ಆಫ್ ಆಲ್. ಎಲ್ಲದನ್ನು ಸೇರಿ ಒಂದು ಒಳ್ಳೆ ವಿಡಿಯೋ ಮಾಡಿ ಹಾಕೋಣ ಅಂತಿದ್ದೀನಿ ನಾನು ಯೂಟ್ಯೂಬಲ್ಲಿ. ನೀವು ಯೂಟ್ಯೂಬಲ್ಲಿ ತುಂಬ ರೀತಿ ನೋಡ್ತೀರ. ನೀವು ನಾನು UKಗೆ ಬಂದು 2 ದಿನದಲ್ಲಿ ಜಾಬ್ ಹುಡುಕ್ತೆ, 1 ದಿನದಲ್ಲಿ ಜಾಬ್ ಹುಡುಕ್ತೆ, ಇಷ್ಟು ದುಡಿತಾ ಇದ್ದೀನಿ, ಅಷ್ಟು ದುಡಿತಾ ಇದ್ದೀನಿ ಅಂತ. ಈವನ್ ಇಫ್ ಯು ಅರ್ನ್ 80,000 ಅಲ್ವಾ, ಇಂಡಿಯನ್ ರುಪೀಸ್ಗೆ 80,000 ನೀವು ಅರ್ನ್ ಮಾಡಿದ್ರು, 60,000 ಇಲ್ಲಿ ನಿಮ್ಗೆ ಖರ್ಚೇ ಆಗುತ್ತೆ. 60,000 ನಿಮ್ಗೆ ಆರಾಮ್ಸೆ ಇಲ್ಲಿ ಖರ್ಚೇ ಹೋಗುತ್ತೆ. ಇನ್ 20,000 ಸೇವಿಂಗ್ಸ್ ಅದನ್ನು ಇಂಡಿಯಲ್ಲೇ ಮಾಡ್ಬೋದಲ್ವಾ. ದಿಸ್ ಇಸ್ ಮೈ ಪರ್ಸ್ಪೆಕ್ಟಿವ್. ನಾನು ಯಾರಿಗೂ ಇದ್ರ ಬಗ್ಗೆ ಡಿಮೋಟಿವೇಟ್ ಮಾಡ್ತಾ ಇಲ್ಲ. ನೀವು UKಗೆ ಬರ್ತಾ ಇದ್ದೀರಾ ಅಂದರೆ ವೆಲ್ ಆ್ಯಂಡ್ ಗುಡ್, ಬಟ್ ಯು ಹ್ಯಾವ್ ಟು ಬಿ ವೆಲ್ ಪ್ರಿಪೇರ್ಡ್ ಅಷ್ಟೇ. ಬಟ್ ಎನಿವೇಸ್ ಇದ್ರ ಬಗ್ಗೆ ಒಂದು ಒಳ್ಳೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಕಾಲೇಜ್ ಹೋಗೋಕ್ಕಿದೆ. ಕಾಲೇಜ್ಗೆ ಹೋಗಿ ಬಂದು ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಹೆಂಗಿತ್ತು ನನ್ನ ಕಾಲೇಜ್, ಯಾರ್ಯಾರಿದ್ದಾರೆ ಅಂತ. ಹೇ ಯು ಗೈಸ್, ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸೈರನ್ ಹುಡ್ಕೋತಾನೆ ಇದೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ರೋಡ್ ಇದೆ, ಅಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನನಗೇನಾಗಿದೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಆ್ಯಂಬುಲೆನ್ಸು ಮತ್ತು ಪೊಲೀಸವರೆಲ್ಲ ಬಂದಿದ್ದರು. ನನಗೆ ಯಾಕೆ ಬೇಕಪ್ಪ ಅಂದರೆ ಸುಮ್ಮನೆ ಆಗ್ಬಿಟ್ಟೆ ನಾನು ಇಲ್ಲಿ ಬಂದು ಯಾರೂ ಗೊತ್ತಿಲ್ಲ, ಏನಿಲ್ಲ. ನನಗೇನಾದರೂ ಭಯ ಆಗುತ್ತೆ ಗೈಸ್, ಏನೇ ಆಗಲಿ ಅಲ್ವಾ. ಬನ್ನಿ ಹೋಗೋಣ. ನಾನು ಹತ್ತಿ ಎಲ್ಲ ಇಟ್ಕೊಂಡು ಬಂದಿದ್ದೀನಿ ಕಾಲೇಜಿಗೆ. ಅಪ್ಪ ತುಂಬ ಚಳಿ ಇದೆ, ಏನೇ ಆಗಲಿ. ಬಟ್ ಗ್ಲೌಸು ಇದೆ ನನ್ನ ಹತ್ರ, ಎವ್ರಿಥಿಂಗ್. ನಾನು ಒಳ್ಳೆ ಬ್ಯಾಟಲ್ ಫೀಲ್ಡ್ಗೆ ಹೋಗೋ ಥರ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಹ್ಯಾಂಡ್ ಗ್ಲೌಸು, ಹತ್ತಿ ಎಲ್ಲ ಇಟ್ಕೊಂಡ್ಬಂದಿದ್ದೀನಿ. ಏನೇ ಮಾಡಿದ್ರೆ ನಾನು ಮೂಗು ಕವರ್ ಮಾಡ್ಕೊಳಕ್ಕಾಗಲ್ಲ, ಮೂಗು ತುಂಬ ಚಳಿ ಆಗಿತ್ತು ನನಗೆ. ಎಷ್ಟೇ ಚೆನ್ನಾಗಿ ರೆಡಿ ಆದರೂ ತೋರ್ಸೋಕ್ಕಾಗಲ್ಲ. ಓ ಶಿಟ್, ಜಾಕೆಟ್ ಮಾಡ್ತೇನೆ ನಾನು. ಎನಿವೇಸ್ ಇದರಲ್ಲೇ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಚಳಿ ಇದೆ. ಒಂದು 2-3 ದಿನ ನೀವು ಅಡ್ಜಸ್ಟ್ ಆಗೋಗ್ತೀರಾ ಅಂತ ಅನಿಸುತ್ತೆ. ನಾನು ಬೇಗ ಅಡ್ಜಸ್ಟ್ ಆಗೋಗ್ತೀನಿ. ಯಾವುದೇ ಸಿಚುವೇಶನ್ಸ್ ಇದ್ದರೂ, ವೆದರ್ ಆಗಿರಲಿ ಅಥವಾ ಏನೇ ಆಗಿರಲಿ, ಬೇಗ ಅಡ್ಜಸ್ಟ್ ಆಗೋಗ್ತೀನಿ. ಸೊ ಅದಕ್ಕೆ ವೆದರ್ ಅಡ್ಜಸ್ಟ್ ಆಗಿದೆ. ಯಾಕೆ ಕೆಳಗೆ ನೋಡ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನಾಚಿಕೆ ಆಗುತ್ತೆ ನನಗೆ. ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಕೆಳಗೆ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ ಅಂತ. ಐ ಹ್ಯಾವ್ ಬ್ರೈನ್ ಯು ಗೈಸ್. ಬನ್ನಿ ರೋಡ್ ಕ್ರಾಸ್ ಮಾಡೋಣ. ಅದು ಬೇರೆ ಗುದ್ಬಿಟ್ರೆ ನನಗೆ ಯಾರು ಬರಲ್ಲ ಇಲ್ಲಿ ಪೊಲೀಸ್. ನಾನು ರೋಡ್ ಕ್ರಾಸ್ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್, ಓಕೆನಾ? ಬಾಯ್.
ಅವ್ರ ಜೊತೆ ಹೋಗಿ ನಂದೊಂದು ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ, ಅದು ಮುಗಿಸ್ಕೊಂಬರ್ಬೇಕು. ಯಾಕಂದರೆ ನಾನು ಲಾಯ್ಡ್ಸ್ ಬ್ಯಾಂಕ್ ಓಪನ್ ಮಾಡ್ತಾ ಇದ್ದೀನಿ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಲ್ವ. ಇಲ್ಲಿ ಬಂದಾದಮೇಲೆ ತುಂಬ ದಿನ ಆಗೋಯಿತು. ಐ ಬಿಕೇಮ್ ವೆರಿ ಲೇಝಿ. ಐಮ್ ಅ ವೆರಿ ಲೇಝಿ ಗರ್ಲ್. ಸೊ ಇವತ್ತು ಡಿಲೇ ಆಗುತ್ತೆ ಮತ್ತೆ ಅಂತೇಳಿ ಇವಾಗ ಅವ್ಳು ವರ್ಕ್ ಮಾಡ್ತಿರೋ ಪ್ಲೇಸ್ ಹತ್ರ ಹೋಗಿ ನಾನು ಅವ್ಳ ಹತ್ರ ಏನು ಹೆಲ್ಪ್ ತೊಗೊಳ್ಳಲ್ಲ. ನನಗೆ ಈ ಥರ ಕಷ್ಟ ಕೊಡೋಕ್ಕೆ ಇಷ್ಟ ಇಲ್ಲ ಬೇರೆಯವರಿಗೆ. ನನ್ನ ಕೆಲಸ ನಾನೇ ಮಾಡ್ಕೊಂಡು ಅಭ್ಯಾಸ ಯಾವಾಗಲೂ. ಬಟ್ ಎನಿವೇಸ್ ಬೇಕಾಗುತ್ತಲ್ವ, ಫಸ್ಟ್ ಫ್ಯೂ ಡೇಸ್ ಏನು ಗೊತ್ತಾಗಲ್ಲ. ಕೇಳೋಣ ಹೆಂಗಿರುತ್ತೆ ಅಂತ. ಆಮೇಲೆ ನಾನೇ ಹೋಗ್ತೀನಿ ಒಬ್ಬಳೇ, ನೋ ಪ್ರಾಬ್ಲಮ್, ಅದರಲ್ಲೇನಿಲ್ಲ, ಹೋಗೋಕ್ಕೇನಿದೆ. ತುಂಬ ದೊಡ್ಡದಾಗಿ ಹೇಳ್ಕೊಂಬಂದೆ ಚಳಿ ಆಗ್ತಾಯಿಲ್ಲ ಅಂತ. ಬಟ್ ಚಳಿ ಆಗ್ತಾಯಿದೆ ಈಗ. ಯಪ್ಪ ಗೈಸ್, ನಂಗೊಬ್ರು ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು. ನನಗೆ ಭಯ ಆಗೋಯ್ತು, ಅದಕ್ಕೆ ಫೋನ್ ಇಟ್ಬಿಟ್ಟೆ. ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಾನು ಏನು ಮಾಡಲಿ, ಯಪ್ಪ ದೇವ ಯಾಕೆ ಬೇಕು ಗುರು ಅಂತ ಒಳಗೆ ಇಟ್ಕೊಂಡ್ಬಿಟ್ಟೆ. ಇವಾಗ ಬನ್ನಿ ಹೋಗೋಣ. ಹೋಗಿ ಅವಳ ಹತ್ರ ಕೇಳಿ ಎಲ್ಲಿ ಹೋಗ್ಬೇಕಮ್ಮ ಅಂತೇಳಿ ಹೋಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬಿಡೋಣ. ಚಳಿ ಆಗ್ತಿದೆ ಗೈಸ್, ಆ ಬಿಲ್ಡೇ ಬೇಕಿತ್ತ ಅನ್ನಿಸ್ತಿದೆ ನನಗೆ. ಬನ್ನಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ನನ್ನ ಹಣೆ ಬರೋನೇ ಇಷ್ಟ, ಯಾವಾಗಲೂ ಹಿಂಗೆ ಆಗುತ್ತೆ ನನಗೆ. ನನ್ನ ಲೈಫೇ ಹಿಂಗಿದೆ, ಏನು ಮಾಡೋಕ್ಕಾಗಲ್ಲ. ಇನ್ಬಿಲ್ಟ್ ಪ್ರಾಬ್ಲಮ್ ಅದು. ಯಾಕಪ್ಪ ಇವಳು ಇಷ್ಟೊಂದು ನಗ್ತಲೇ ವಿಡಿಯೋದಲ್ಲಿ ಅನ್ಕೋಬೇಡಿ. ಇಟ್ಸ್ ಹೌ ಐ ಬಿಲ್ಟ್. ಇನ್ನೊಂದು ತೋರಿಸ್ತೀನಿ ನೋಡಿ. ಅಂತ ನನಗೆ ನೋಡಿ ಗೈಸ್, ಇದೊಂದಿದೆ ನೋಡಿ. ಇದೇನಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇದರಿಂದ ಮುಂದೆ ಹೋದರೆ ನನ್ನ ಫ್ರೆಂಡ್ ಎಲ್ಲಿ ವರ್ಕ್ ಮಾಡ್ತಾಳೆ ಆ ಮೆಗ್ಡಿ ಸಿಗುತ್ತೆ. ತುಂಬ ಫ್ರಾಂಚೈಸ್ ಇದೆ ಮೆಗ್ಡಿದು, ಬಟ್ ಇವಳು ಬ್ರಿಕ್ಸ್ಟನ್ ಮೆಗ್ಡಿಲ್ ವರ್ಕ್ ಮಾಡೋದು. ನಾನು ತುಂಬ ಯೂಸ್ಲೆಸ್ ಟಾಪಿಕ್ ಮಾತಾಡ್ತೀನ, ನೀವೇ ಕಮೆಂಟ್ ಮಾಡಿ ಹೇಳಿ. ಯೂಸ್ಲೆಸ್ ಟಾಪಿಕ್ಸ್ ತುಂಬ ಮಾತಾಡೋದಿದ್ರೆ ನೆಕ್ಸ್ಟ್ ಟೈಮಿಂದ ಓನ್ಲಿ ಯೂಸ್ಫುಲ್ ಟಾಪಿಕ್ಸ್ ಮಾತಾಡ್ತೀನಿ. ಇದೇನಂತ ಅರ್ಥ ಆಗಿಲ್ಲ, ಬಟ್ ಒಳ್ಳೆ ಬಿಲ್ಡಿಂಗ್ ಚೆನ್ನಾಗಿದೆ. ಅವಾಗವಾಗ ಸ್ನ್ಯಾಪ್ ಹಾಕ್ತಾ ಇರ್ತೀನಿ ಅದ್ರದ್ದು, ಆ್ಯಸ್ ಇಫ್ ಐಮ್ ಗೋಯಿಂಗ್ ಟು ವರ್ಕ್ ದೇರ್. ಬನ್ನಿ ಹೋಗೋಣ ಆಯ್ತಾ. ಸೊ ಗೈಸ್, ನಾನು ಹೋಗಿದ್ದೆ ಮೆಗ್ಡಿ ಹತ್ರ, ಬಟ್ ಅವಳು ಬ್ರೇಕಿಗೆ ಹೋಗಿದ್ದಾಳಂತೆ. ಏನೂ ಮಾಡೋಕ್ಕಾಗಲ್ಲ. ಐ ಗೋ ಅಲೋನ್ ಆ್ಯಂಡ್ ಆಸ್ಕ್ ಹ್ಯೂರ್. ಏನಾಗುತ್ತೆ ಗೈಸ್, ನಾನು ಒಬ್ಬಳೇ ಹೋಗಿ ಕೇಳಿದ್ರೆ ಕೊಡಲ್ಲ ಅಂತಾರ, ಅಥವಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲ್ಲ ಅಂತಾರ. ಹಿಂಗೆ ಹೋಗ್ಬೇಕು. ಬನ್ನಿ ನೋಡಿ, ಬ್ಯಾಂಕ್ ಹತ್ರ ಬಂದೆ. ಇದು ಚಿಕ್ಕ ಬ್ಯಾಂಕು. ಎಸ್ ಗೈಸ್, ಇವಾಗ ಬ್ಯಾಂಕಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದೆ. ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ. ನಂದು BRP ಕಾರ್ಡ್ ತರಬೇಕಿತ್ತು, ಫಿಸಿಕಲ್ ಕಾಪಿ ತರಬೇಕಿತ್ತು ಟು ಓಪನ್ ಬ್ಯಾಂಕ್. ನಾನು ತುಂಬ ಚೆನ್ನಾಗಿ ಬರೀ ಆನ್ಲೈನ್ ಕಾಪಿ ತೊಗೊಬಂದಿದ್ದೀನಿ. ಅಂದರೆ ನಾನು ಸ್ಕ್ಯಾನ್ ಮಾಡಿರ್ತೀನಲ್ಲ, ಆ ಕಾರ್ಡ್ ಓಕೆ ಆಗುತ್ತೆ ಅಂತ ತೊಗೊಬಂದೆ. ಬಟ್ ಫಿಸಿಕಲ್ ತರಬೇಕು ಅಂತ ಹೇಳಿದ್ರು. ಎನಿವೇಸ್ ಬಿಡಿ, ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ. ನಾಳೆ ಮತ್ತೆ ಬರಬೇಕು. ನಂದು 1 ದಿನದಲ್ಲಿ ಏನಾದರೂ ಕೆಲಸ ಆಗಿದ್ದರೆ ಐ ಕ್ಯಾನ್ ಚೇಂಜ್ ಮೈ ನೇಮ್. ಎವ್ರಿ ಟೈಮ್ ದಿಸ್ ಹ್ಯಾಪನ್ಸ್ ಐ ವಿಲ್ ಹ್ಯಾವ್ ಟು ಅಗೇನ್ ಕಮ್. ಅಟ್ಲೀಸ್ಟ್ 2 ಸರಿ ಆದರೂ ನಾನು ವಿಸಿಟ್ ಕೊಡಲೇಬೇಕು, ಒಂದು ಬ್ಯಾಂಕ್ ಕೆಲಸಕ್ಕಾಗಲಿ ಅಥವಾ ಏನಿದಕ್ಕಾದರೂ ಆಗಲಿ. ಈಗ ವೇಟ್ ಮಾಡ್ತಾಯಿದ್ದೀನಿ ಬಸ್ಸಿಗೆ. ಬಸ್ ಬರ್ತಾಯಿಲ್ಲ, ಇನ್ನೂ 4 ಮಿನಿಟ್ಸ್ ವೇಟಿಂಗ್ ಇದೆ. ಅಷ್ಟರಲ್ಲಿ ಇದನ್ನು ಹೇಳಿಬಿಡೋಣ ನಿಮಗೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ವಿಡಿಯೋ. ಒಂದು ಸ್ವಲ್ಪ ಶೈ ಆಗುತ್ತೆ ಎಲ್ಲರ ಮುಂದೆ ಹಿಂಗೆ ಕ್ಯಾಮ್ರಾ ತೊಗೊಂಡು ಮಾತಾಡೋಕ್ಕೆ. ಬಟ್ ಆದಷ್ಟು ಬೇಗ ಮೈಕ್ ತೊಗೊಳ್ಳೋಣ ಅಂತಿದ್ದೀನಿ. ಪ್ಲೀಸ್ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರೆ ಆಗುತ್ತೆ, ಬೇಗ ಮಾಡಿ. ಆ್ಯಂಡ್ ಹಾಗೆ ಒಂದು ಆಶೀರ್ವಾದ ಬಿಸಾಕಿ ಗೈಸ್, ಇಂಡಿಯಾ ಎಲ್ಲ ಇಲ್ಲಿಗೆ ಫಸ್ಟ್ ಡೇ ಆಫ್ ಕಾಲೇಜ್ ಅಲ್ವಾ. ನೀವು ನೋಡೋಷ್ಟು ನಾನು ಆಲ್ರೆಡಿ ಕಾಲೇಜಿಂದ ಬಂದುಬಿಟ್ಟಿರ್ತೀನಿ. ಬಟ್ ಎನಿವೇಸ್ ನೆಕ್ಸ್ಟ್ ಡೇ ಆಫ್ ಕಾಲೇಜಿಗಾದರೂ ಒಳ್ಳೇದಾಗಲಿ, ನೀವು ಆಶೀರ್ವಾದ ಮಾಡಿ. ಚಳಿ ಆಗ್ತಾ ಇದೆ. ಚಿನ್ನು, ಇಷ್ಟು ಚಳಿ ಆದರೂ ನನಗೆ ಗ್ಲೌಸ್ ಹಾಕ್ಕೊಳ್ಳೋಕ್ಕಾಗಲ್ಲ. ನಮ್ಮ ಹುಡುಗಿಯ ಜನ್ಮನೇ ಹೀಗೆ ಅನಿಸುತ್ತೆ. ಬಿಡಿ, ಬನ್ನಿ ಈಗ ವೇಟ್ ಮಾಡೋಣ. ನಾನು ಬಸ್ ಹತ್ತಿ ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ ಅನಿಸುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ಏನಾದರೂ ಆದರೆ ಪಕ್ಕ ನಿಮಗೆ ತಿಳಿಸ್ತೀನಿ. ಬಟ್ ಎನಿವೇಸ್ ಅಂಟಿಲ್ ದೆನ್ ಬಾಯ್. ಗೈಸ್, ಕೊನೆಗೂ ನಾನು ಕಾಲೇಜ್ ಹತ್ರ ಬಂದೆ. 10 ಮಿನಿಟ್ಸ್ ವಾಕ್ ಇದೆ, ನಡ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲೇ ಇದ್ದರೂ UK ಅಂದರೆ ಲಂಡನಲ್ಲಿ ಸಿಟಿ ಮ್ಯಾಪರ್ ಇದ್ದರೆ ಆರಾಮಾಗಿ ಹೋಗ್ಬಿಡ್ಬೋದು. ಬಟ್ ಅದಕ್ಕೆ ಸ್ವಲ್ಪ ಬ್ರೈನ್ ಬೇಕು.
ನನಗೆ ಸ್ವಲ್ಪ ಬ್ರೈನ್ ಇದೆ, ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ಸೊ ಅದಕ್ಕೆ ಎಲ್ಲ ಇದ್ರೂ ಬರ್ತೀನಿ ನಾನು. ಒಳ್ಳೆ ಹುಚ್ಚಿ ಥರ ಮಾತಾಡ್ಕೊತಾ ಇದ್ದೀನಿ. ಬನ್ನಿ ಹೋಗೋಣ. ವಿಡಿಯೋ ತುಂಬ ಶೇಕ್ ಆಗ್ತಿದ್ರೆ ಪ್ಲೀಸ್ ಬೈಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಗೈಸ್, ನನಗೆ ಲಂಡನ್ನು ಬೇಡ, UK ಬೇಡ, ಏನು ಬೇಡ, ಇಂಡಿಯಾಗೆ ಹೋಗ್ಬಿಡೋಣ ಅನ್ನಿಸ್ತಾ ಇದೆ. ಬಸ್ ಆಗಾಯ್ತು ಗೈಸ್. ಇಲ್ಲಿ ಬಂದು ನಾನು ದಬಾಕೋದು ಅಷ್ಟರಲ್ಲೇ ಇದೆ. ಇದನ್ನ ಇಂಡಿಯಾದಲ್ಲೇ ಮಾಡ್ಬೋದಿತ್ತು, ಏನಂತೀರ ಅಲ್ವಾ? ಬಿಡಿ, ಪಾಪ ನಮ್ಮಪ್ಪ ಅಷ್ಟು ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಅದಕ್ಕೆ ಜಸ್ಟಿಸ್ ಕೊಡೋಕ್ಕಾದ್ರೂ ಹೋಗೋಣ, ಓದೋಣ. 2 years ಅಷ್ಟೇ ಗೈಸ್. ನಾನು 4 ವರ್ಷ ಎಲ್ಲ ಇಲ್ಲಿರೋ ಸೀನೇ ಇಲ್ಲ. 2 ವರ್ಷ ಇದು ಬಂದ್ಬಿಡ್ತೀನಿ. ಆಮೇಲೆ ಜರ್ಮನಿಗೆ ಹೋಗೋಣ ಅಂತೀನಿ. ನಾನು ಅನ್ಕೋತಾನೇ ಇರ್ತೀನಿ, ನಾನು ಏನಕ್ಕೆ ಅನ್ಕೊಳಲ್ಲ, ಏನಕ್ಕೆ ಅನ್ಕೋಬಾರ್ದು ಅಲ್ವಾ? ಕೈ ನೋವ್ತಿದೆ, ಕೈ ನೋವುತ್ತೆ ಗೈಸ್. ಓ ಗಾಡ್, ನೋಡಿ ನನ್ನ ಮೂಗು ರೆಡ್ ಆಗಿಬಿಟ್ಟಿದೆ. ನಾನು ಹೇಳಿದೆ ಎಲ್ಲ ಪ್ರೊಟೆಕ್ಟ್ ಮಾಡ್ಕೋಬೋದು, ನನ್ನ ಮೂಗು ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ. 1 ನಿಮಿಷ ಗೈಸ್, ನಾನು ರೂಟ್ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂತ ನೋಡ್ಕೊಂಡು ಮತ್ತೆ ಬಂದು ನಿಮ್ಮ ವಿಡಿಯೋ ಮಾಡ್ತೀನಿ. ಕರೆಕ್ಟಾಗಿ ಹೋಗ್ತಾ ಇದ್ದೀನಿ. ಐ ಆಮ್ ರೈಟ್, ಐ ಆಮ್ ಆಲ್ವೇಸ್ ರೈಟ್. ಓವರ್ ಬಿಲ್ಡಪ್ ಅಲ್ವಾ? ಇದೆಲ್ಲ ಬೇಕಾಗಲ್ಲ, ಇದೆಲ್ಲ ಬೇಕಾಗಿಲ್ಲ ನನಗೆ. ಬನ್ನಿ ಹೋಗೋಣ. ಎಷ್ಟು ಸರಿ ಬನ್ನಿ ಹೋಗೋಣ ಅಂತ ಹೇಳಿದ್ದೀನಿ ಅಂತ ಕೌಂಟ್ ಮಾಡಿ, ನೀವೆಲ್ಲರೂ ಕೌಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಕಮೆಂಟ್ ಮಾಡ್ತೀರಾ? ಐ ಡೌಟ್. ನಾನು ಯಾಕೆ 150K ಸಬ್ಸ್ಕ್ರೈಬರ್ಸ್ 200K ಸಬ್ಸ್ಕ್ರೈಬರ್ಸ್ ಇರೋರ ಥರ ಆಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಇರೋದೇ 10 ಸಬ್ಸ್ಕ್ರೈಬರ್ಸ್. ಅದರಲ್ಲೂ ಎಲ್ಲ ನಮ್ಮಪ್ಪ, ನಮ್ಮಮ್ಮ, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ಇವರೇ ನೋಡೋದು. ಇವಾಗ ಅವ್ರಿಗೆ ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಿ ನಾನು. ಇದರಲ್ಲಿ ಪರವಾಗಿಲ್ಲ. ಎವ್ರಿ ಸ್ಟೆಪ್ಪಿಂಗ್ ಸ್ಟೋನ್ ಇಸ್ ಇಂಪಾರ್ಟೆಂಟ್ ಟು ರೀಚ್ ಟು ಸಕ್ಸಸ್. ರೈಟ್ ರಾಂಗ್? ಎನಿವೇಸ್ ಬನ್ನಿ ಹೋಗೋಣ. ಈಗ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನೀಗ ನಡ್ಕೊಂಡು ಹೋಗ್ಬೋದಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಅಲ್ಲಿ ನಡ್ಕೊಬರ್ತಿದ್ದಾರೆ, ಹೋಗ್ಬೋದು. ಸದ್ಯ ಈ ಆಂಟಿಗೆ ಬಂದರು, ಇಲ್ಲಾಂದರೆ ನಾನು ನಡ್ಕೊಂಡು ಹೋಗ್ಬೇಕಿತ್ತ, ಇಲ್ಲೇ ನಿಂತ್ಕೋಬೇಕಿತ್ತ ಅಂತ ಗೊತ್ತಿರಲಿಲ್ಲ. ಹಂಗೆ ಗೈಸ್ ಕೇಳೋದು ಮರ್ತೆ, ತುಂಬ ಡಿಸ್ಟರ್ಬೆನ್ಸ್ ಇದೆಯಾ ವಿಡಿಯೋ ಅಲ್ಲಿ ಇದ್ರೆ ಪ್ಲೀಸ್ ತಿಳಿಸಿ, ಓಕೆನಾ? ಐ ಟ್ರೈ ಟೇಕಿಂಗ್ ಅ ಮೈಕ್ ಯು ಗೈಸ್, ನಿಮಗೋಸ್ಕರ. ಇಲ್ಲೆಲ್ಲ ಇಂಡಿಯಾ ಥರ ಕೈ ಹಾಕಿ ಕ್ರಾಸ್ ಮಾಡೋಕ್ಕೆಲ್ಲ ಆಗಲ್ಲ, ಮಾಡ್ಬೋದು. ಬಟ್ ಇನ್ನೂ ಹೊಸ ಜಾಗ ಅಲ್ವಾ, ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಅಲ್ಲಿವರೆಗೂ ಮಾಡಲ್ಲ, ಆಮೇಲೆ ಮಾಡ್ತೀನಿ. ಓ ಗೈಸ್, ಇದು ನೋಡಿ. ಓ ಸಾರಿ, ನನ್ನ ಮುಖ ನೋಡಿ. ಇದು ಫ್ರೋಬೆಲ್ ಗೇಟ್. ಅಂದರೆ ಡಿಫ್ರೆಂಟ್ ಕ್ಯಾಂಪಸ್ ಇರುತ್ತಲ್ವಾ, ಇದು ಒಂದು ಕ್ಯಾಂಪು, ಇನ್ನೊಂದು ಕ್ಯಾಂಪಸ್ ಇದೆ. ನಂದು ಕ್ವೀನ್ಸ್ ಬಿಲ್ಡಿಂಗ್ ಇನ್ ಡಿಗ್ಬೈ ಸ್ಟುವರ್ಟ್, ಐ ಗೆಸ್. ನಂಗೆ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ, ಐ ಆಮ್ ವೆರಿ ಡಮ್ ಅಟ್ ಆಲ್ ದೀಸ್. ಯಾರಾದರೂ ರೋಹ್ಯಾಂಪ್ಟನ್ ಯೂನಿವರ್ಸಿಟಿಯಿಂದ ಇದು ನೋಡ್ತಾ ಇದ್ರೆ, ನೋಡಲ್ಲ, ಯಾಕೆ ನೋಡ್ತಾರೆ? ಅದು ನನ್ನ ವಿಡಿಯೋ. ಬನ್ನಿ ಗೈಸ್ ಹೋಗೋಣ. ಈಗ ಚೆನ್ನಾಗಿ ಕಾಣ್ತಿದ್ದೀನಾ? ಹೆಂಗೆ ಕಾಣ್ತಿದ್ದೀನಿ ಹೇಳಿ ಪ್ಲೀಸ್. ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಹೇಳಿ. ಕಾಣಿಸ್ತಿಲ್ಲ ಅಂದರೆ ಪರವಾಗಿಲ್ಲ ಹೇಳಿ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಗೈಸ್. ಅಷ್ಟು ಮಾಡೋಕ್ಕಾಗಲ್ಲ, ಮಾಡ್ತೀರಾ? ಐ ನೋ. 1 ನಿಮಿಷ ಮತ್ತೆ ನೋಡ್ಬೇಕು ಎಲ್ಲಿ ಹೋಗ್ಬೇಕು ನಾನು ಅಂತ. ನಾನು ತುಂಬ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಮಾಡ್ತಾಯಿದ್ದೀನಿ ವಿಡಿಯೋ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಯಿಂದ ನಾನು ತುಂಬ ಪ್ರೊಫೆಷ್ನಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕೈಯೆಲ್ಲ ನೋಡಿ ಹೆಂಗೆ ಫ್ರೀಸ್ ಆಗ್ತಿದೆ. ಬಟ್ ಗ್ಲೌಸ್ ನಂದು ತುಂಬ ಚೆನ್ನಾಗಿಲ್ಲ ಗೈಸ್, ಗ್ರೀನ್ ಕಲರ್ ಇದೆ. ಐ ವಾಂಟೆಡ್ ಪಿಂಕ್. ಇಲ್ಲ ಸುಮ್ಮನೆ ಕಾಮಿಡಿ ಮಾಡಿದ್ದು. ಪ್ಲೀಸ್, ನನಗೆ ಬ್ಲ್ಯಾಕ್ ಆದರೂ ಬೇಕಿತ್ತು. ಗ್ರೀನ್ ಔಟ್ಫಿಟ್ಟಿಗೆ ಮ್ಯಾಚ್ ಆಗಲ್ಲ. ಐ ಆಮ್ ವೇರಿಂಗ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಅಟ್ಲೀಸ್ಟ್ ಬ್ಲ್ಯಾಕ್ ಇದ್ದರೆ ಹಾಕೋತೈತೆ ಗ್ಲೌಸ್. ಬಟ್ ಇಟ್ಸ್ ಗ್ರೀನ್. ತುಂಬ ಔಟ್ ಆಫ್ ಫ್ಯಾಷನ್ ಹೋಗ್ಬಿಡುತ್ತದು, ಅದಕ್ಕೆ ಯೂಸ್ ಮಾಡ್ತಾಯಿಲ್ಲ ಅಷ್ಟೇ. ಚಳಿ ಆದರೆ ಹಾಕ್ಕೊಂಡು ಹೋಗ್ತೀನಿ, ಯಾರು ಏನು ಕೇರ್ ಮಾಡಲ್ಲ ನಾನು. ಬಟ್ ಕಾಲೇಜ್ಗೆ ಹೋಗ್ತಿದ್ದೀನಲ್ಲ, ಫಸ್ಟ್ ಡೇ ಬೇರೆ. ಕಾಲೇಜ್ ಐಡಿ ಹಾಕ್ಕೊಂಬಿಡೋಣ. ಅದು ಟೇಕನ್ ಇನ್ ಪಿಂಕ್. ಅವ್ರು ಕೇಳಿದ್ರು ಗ್ರೀನ್ ಬೇಕಾ ಪಿಂಕ್ ಬೇಕಾ ಅಂತ. ಪಿಂಕ್ ಕೊಡಿ ಅಂದೆ, ಬಿಕಾಸ್ ಐ ಆಮ್ ಅ ಗರ್ಲ್.
ಇನ್ನೂ ನನಗೆ 2 ಕಡೆ ಹಾಕ್ಕೊಂಡ್ರೆ ಬ್ಯಾಗು ಇಷ್ಟ. ಫ್ಯಾಷನ್ ಎಲ್ಲ ಮಾಡೋದು ಬಿಟ್ಬಿಟ್ಟಿದ್ದೀನಿ ಗೈಸ್. ಐ ಜಸ್ಟ್ ವಾಂಟ್ ಗೋ ಟು ಮೈ ಕಾಲೇಜ್. ಹಾಂ, ಬಂತು ಸಿಕ್ತು. ನಿಮಗೂ ತೋರಿಸ್ತೀನಿ ಬನ್ನಿ. ನಿಮ್ಮ ಜೊತೆ ಬಂದಿದ್ದಕ್ಕೆ ನಂಗೆ ಆ್ಯಕ್ಚುಲಿ ಕಾಲೇಜಿಗೆ ಹೆಂಗೆ ಬಂದೆ ಅಂತ ಗೊತ್ತಿಲ್ಲ. ಡವ್ ಮಾಡ್ತಿದ್ದೀನಿ ಅನ್ಕೋಬೇಡಿ, ನಿಜವಾಗ್ಲೂ ಗೊತ್ತಾಗಿಲ್ಲ. ಗೈಸ್ ಪ್ಲೀಸ್, ನಾನು ಹುಚ್ಚಿ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡಿ. ನಾನು ಹಿಂಗೇನೆ ಒಂದು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಆರಾಮಾಗಿ ನನ್ನ ಲೈಫಲ್ಲಿ ನಾನು ಇರ್ತೀನಿ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಪ್ರಯತ್ನ. ಹೆಂಗಿತ್ತು ನನ್ನ ಕನ್ನಡ? ಹಾಗೆ ಗೈಸ್, ಇನ್ನೊಂದು ಲಾಸ್ಟ್ ಟೈಮ್ ಒಂದ್ಸರಿ ನನ್ನ ಮ್ಯಾಪ್ ನೋಡಿ ಬರ್ತೀನಿ ನಿಮ್ಮ ಹತ್ರ. ನಾನು ಹೇಳಿದೆ ಗೈಸ್ ರೋಡ್ ಮಿಸ್ ಮಾಡ್ತೀನಿ ಅಂತ, ಮಿಸ್ ಮಾಡಿದೆ. ಬಟ್ ಒಂದು ಸ್ವಲ್ಪತ್ತಷ್ಟೇ ಹಿಂಗೆ ಒಳಗೋಗಿ ಸ್ಟ್ರೇಟ್ ಹೋಗಿ ಒಳಗೆ ಹೋಗ್ಬೇಕಷ್ಟೆ. ನೋಡಿ, ನಾನು UK ಕ್ರೋಸ್ ಇರಲ್ಲ ಅಂದ್ಕೊಂಡಿದ್ದೆ, ಕ್ರೋಸು ಇದೆ. ನಾನು ಏನು ಮಾಡಿದ್ದೆ UKಗೆ ಅಂತ ಗೊತ್ತಿಲ್ಲ. UKಲಿ ಕ್ರೋಸ್ ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ ಅಂದ್ಕೊಂಡಿದ್ದೆ. ಕ್ರೋನೂ ಇದೆ UKಲಿ. ಶಬಾಷ್. ಬರಬೇಕಿತ್ತು, ನಾನು ಮಾತಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟಿದ್ದೆ ಆಲ್ರೆಡಿ. ಬನ್ನಿ ಎಂಟ್ರಿ ಆಗೋಣ ಪ್ಲೀಸ್. ನನ್ನ ಕಾಲೇಜ್ ಹೆಂಗಿದೆ ಅಂತ ಯಾರು ಅನ್ಕೋಬೇಡಿ ಮನಸ್ಸಲ್ಲಿ. ಮೇನ್ ಎಂಟ್ರೆನ್ಸ್ ಇನ್ನೊಂದಿದೆ ಗೈಸ್, ಅದು ನೋಡಿದ್ರೆ ನೀವು ಫಿದಾಗಿ ಹೋಗ್ತೀರಾ. ಇದು ಜಸ್ಟ್ ಬ್ಯಾಕ್ ಎಂಟ್ರೆನ್ಸ್. ಅಲ್ಲಿ ನೋಡಿ ಡೆಲಿವರೀಸ್ ಓನ್ಲಿ ಅಂತ ಬರೆದಿದ್ರು. ನಾನು ಯಾವ ಡೆಲಿವರಿನೂ ಅಲ್ಲ, ಬಟ್ ಹೋಗ್ತಾ ಇದ್ದೀನಿ. ಈಸಿ ವೇ ಯು ಗೈಸ್, ದಿಸ್ ಇನ್ ಆಲ್ ಆರ್ ಈಸಿ ವೇಸ್. ಮನುಷ್ಯ ಲೈಫಲ್ಲಿ ಶಾರ್ಟ್ಕಟ್ಸ್ ಹುಡುಕ್ಬಾರ್ದು, ಬಟ್ ಶಾರ್ಟ್ಕಟ್ ಸಿಕ್ಕಿದ್ರೆ ಬಿಡಬಾರ್ದು. ಗೊತ್ತಾಯ್ತಾ? ಲೆಸನ್ ನಂಬರ್ 1 ಫ್ರಮ್ ಚಂದನ. ಹುಡ್ಕಕ್ಕೆ ಹೋಗ್ಬಿಡಿ, ಸಿಕ್ಕಿದ್ರೆ ಬಿಡಬೇಡಿ ಅಷ್ಟೇ. 10 ನಿಮಿಷಕ್ಕೆ ಒಂದ್ಸರಿ ಅದನ್ನ ಮಾಡ್ತಾ ಇರ್ತೀನಿ, ಬಿಕಾಸ್ ಸ್ವಲ್ಪ ಕೋಲ್ಡ್ ಆಗಿದೆ. ಬನ್ನಿ. ಇದೇನು ಅಂತ ಗೊತ್ತಿಲ್ಲ. ಐ ಗೆಸ್ ಇಟ್ಸ್ ಕೆಫೆಟೇರಿಯಾ. ಬನ್ನಿ ಹೋಗೋಣ. ಸಾರಿ ಯು ಗೈಸ್, ನನಗೆ ಕಾಲೇಜಿಂದ ಬಂದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಟು ಟೆಲ್ ಹೌ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಅಬೌಟ್ ಕಾಲೇಜ್. ಬಿಕಾಸ್ ನಾನು ಮನೆಗೆ ಬಂದಿದ್ದೆ 8 o'clock ಆಗಿತ್ತು. ನನಗೆ ಬಸ್ಸಸ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಸಿಟಿ ಮ್ಯಾಪರಲ್ಲಿ ನಾನು ನೋಡಿಕೊಂಡು ಬರೋಷ್ಟರಲ್ಲಿ 8 o'clock ಆಯಿತು. ಆ್ಯಂಡ್ ನನ್ನ ಫಸ್ಟ್ ಡೇ ಆಫ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಇಟ್ ವಾಸ್ ಕೈಂಡ್ ಆಫ್ ಗುಡ್. ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಸಿನ್ಸ್ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದರಿಂದ 1-2-3 ಮಾತಾಡಿರ್ಬೋದು ಅಷ್ಟೇ ನನ್ನ ಫ್ರೆಂಡ್ಸ್ ಅಥವಾ ನನ್ನ ಪಕ್ಕದಲ್ಲಿ ಕೂತಿರೋರ ಜೊತೆ. ಅದು ಬಿಟ್ಟರೆ ಕಾಲೇಜ್ ವಾಸ್ ಗುಡ್. ಬಟ್ ಏನೇ ಹೇಳಿ, ನಮ್ಮ ಬೆಂಗಳೂರು ಕಾಲೇಜ್ ಅದರಲ್ಲಿರೋ ಮಜಾ ಇಲ್ಲೆಲ್ಲ ಸಿಗಲ್ಲ. ಏನು ಮಾಡೋಕ್ಕಾಗಲ್ಲ, ಬಂದಿದ್ದೀನಿ. ಲೆಟ್ಸ್ ಸ್ಟಡಿ ಆ್ಯಂಡ್ ದಿಸ್ ವಾಸ್ ಇಟ್ ಯು ಗೈಸ್. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಮರಿಬೇಡಿ. ಅಂಟಿಲ್ ಐ ಪೋಸ್ಟ್ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.